ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಗ್ರೀನ್ ವೆಜಿಟೇಬಲ್ ಪಲಾವ್ ಮಾಡ್ತಾ ಇರೋದು. ತುಂಬಾ ರುಚಿಯಾಗಿರುತ್ತೆ, ಹೋಟ್ಲು ಸ್ಟೈಲೇ ಇರುತ್ತೆ. ಹಾಗಾಗಿ ನಾನು ಮನೆಯಲ್ಲಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಇತ್ತು, ಬಟಾಣಿ ಸೇರಿಸಿ ಗ್ರೀನ್ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ತುಂಬಾ ರುಚಿಕರವಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದೆ ಫ್ರೆಂಡ್ಸ್. ನೀವು ಕೂಡ ಯಾಕೆ ತಡ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ನೋಡ್ಬೋದು. ದಯವಿಟ್ಟು ನನ್ನ ವಿಡಿಯೋನ ನೀವು ನೋಡಬೇಕಾದ್ರೆ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್, ನಾನು ಕೇಳ್ಕೊತಾ ಇದ್ದೀನಿ. ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಗ್ರೀನ್ ಪಲಾವ್ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ದಪ್ಪದ ಒಂದು 2 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನು ಕೂಡ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪುಟ್ಟ ಬೌಲಲ್ಲಿ ನೀರು ಸೇರಿಸ್ಕೊಂಡು ತರಕಾರಿನ ತೊಳ್ಕೊಂಡಿದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಬಟಾಣಿ. ಇಲ್ಲಿ ರುಬ್ಬೋದಕ್ಕೆ ಮೆಣಸಿನ್ಕಾಯಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದೇನೆ. ಒಂದು ಚಿಕ್ಕ ಬೌಲಲ್ಲಿ ನಾನು ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಬೇಸಿಗೆ ಟೈಮ್ ಅಲ್ವಾ ಫ್ರೆಂಡ್ಸ್, ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಯಾಕೆ ಅಂತಂದರೆ ಜಾಸ್ತಿ ಹೊಟ್ಟೆ ಉರಿ ಬಂದುಬಿಡುತ್ತೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಬೇಸಿಗೆಯಲ್ಲಿ ಆದಷ್ಟು ಕಮ್ಮಿ ಮಾಡಿ ನಾನು ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಆ ಥರ ಮಸಾಲೆ ರುಬ್ಕೊಂಬಂದಿದ್ದೀನಿ. ಒಗ್ಗರಣೆಗೆ ಈ ಥರ ಸ್ಪೈಸಿ ಐಟಮ್ಸು ಚಕ್ಕೆ, ಲವಂಗ, ಓಂಕಾಳು, ಹಾಗೆ ಕಸೂರಿ ಮೇಥಿ, ಕಲ್ಲುವನ್ನು ಹಾಕಿದ್ದೀನಿ. ಈಗ ನೋಡಿ, ನಾನು ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಕಾದಾದ್ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನನಗೆ ತುಪ್ಪ ಜಾಸ್ತಿ ಇಷ್ಟ ಆಗೋದಿಲ್ಲ, ಹಾಗಾಗಿ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಎಣ್ಣೆನ ಯೂಸ್ ಮಾಡಿರೋ ಎಣ್ಣೆನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದು ಎಣ್ಣೆನೂ ತುಪ್ಪನೂ ಒಟ್ಟಿಗೆ ಕಾದಾದ್ಮೇಲೆ ಸ್ಪೈಸಿ ಐಟಮ್ಸ್ ಏನಿತ್ತು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈರುಳ್ಳಿನೂ ಕೂಡ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇದ್ರ ಜೊತೆನೇ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಕೂಡ ಇದ್ರ ಜೊತೆನೇ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಇದನ್ನು ನಾನು ಒಂದು 5 ನಿಮಿಷವರೆಗೂ ಅದು ರೆಡ್ಗೆ ಆಗೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ನೀಟಾಗಿ ಚೆನ್ನಾಗಿ ಬೇಯಬೇಕು. ಯಾವುದೇ ಅಡುಗೆಗಾದ್ರೂ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬೆಂದ್ರೇ ಅದು ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಬೇಯಬೇಕಾದ್ರೇ ಟೊಮೊಟೊನು ಕೂಡ ಇದ್ರ ಜೊತೆನೇ ಹಾಕ್ಕೋತಾ ಇದ್ದೀನಿ. ನೀವು ಆಪಲ್ ಟೊಮೊಟೊನೂ ಹಾಕ್ಬೋದು, ಇಲ್ಲಾಂದರೆ ಹುಳಿ ಟೊಮೊಟೊನೂ ಹಾಕ್ಬೋದು. ಟೊಮೊಟೊನು ಕೂಡ ಇದೇ ರೀತಿ ಚೆನ್ನಾಗಿ ಬೆಂದಿದೆ. ಹೀಗೆ ಬೇಯಬೇಕಾದ್ರೆ ನಾನು ತರಕಾರಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟಿರೋದನ್ನು ಕ್ಯಾರೆಟು, ಬಟಾಣಿ, ಹುಳ್ಳಿಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನವಿಲು ಕೋಸು ಅಂತಾರಲ್ಲ ಅದನ್ನು ಕೂಡ ಹಾಕೋಬೋದು, ನವಕೋಲು ಕೂಡ ಅಂತಲೂ ಹೇಳ್ತಾರೆ. ನೋಡಿ, ಈ ರೀತಿ ಇದೆಲ್ಲ ಹಾಕೋದ್ಮೇಲೆ ಕೊನೆಗೆ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಯಾಕೆ ಅಂತಂದರೆ ಜಾಸ್ತಿ ಆಗಿಬಿಟ್ರೆ ಉಪ್ಪು ಆಗಿಬಿಡುತ್ತೆ, ಅನ್ನನೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೆಂದಿರಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಅಂಗಡಿನಲ್ಲಿ ತೊಗೊಂಬಂದಿರೋದು ಹಾಕಿದ್ದೀನಿ. ಮನೆಯಲ್ಲಿ ಮಾಡೋಕ್ಕೆ ಅಷ್ಟು ಪುರ್ಸೋತಿರಲಿಲ್ಲ, ಹಾಗಾಗಿ ಈ ರೀತಿಯಾಗಿ ನಾನು ಅಂಗಡಿನಲ್ಲೇ ತೊಗೊಂಬಂದು ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅದು ಮಸಾಲೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಗ್ರೀನಿಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಖಾರದ ಪುಡಿ, ಧನಿಯಾ ಪುಡಿ ಏನೂ ಹಾಕ್ತಾಯಿಲ್ಲ. ಇಲ್ಲಿ ನಾನು 2 ಗ್ಲಾಸ್ನಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಮಾತ್ರ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ಗೆ 4 ಗ್ಲಾಸು ನೀರು ಹಾಕೋತಾ ಇದ್ದೀನಿ. 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಬಿಟ್ರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಹಾಕಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ. ಕೊನೆಗೆ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಯಾವ ರೀತಿ, ಉಪ್ಪು ನಿಮಗೆ ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡು ನೀಟಾಗಿ ಆಲ್ಟ್ರೇಷನ್ ಮಾಡ್ಕೋಬೋದು ಈಗಲೇ. ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಮಸಾಲೆ ರುಬ್ಬಿರೋ ನೀರು ಕೂಡ ಮಿಕ್ಕಿತ್ತು, ಅದ್ರ ಜೊತೆಗೆ ಸೇರಿಸ್ಕೊಂಡು 4 ಗ್ಲಾಸ್ ಆಗೋವಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಜಾಸ್ತಿ, ಹಸಿರು ಮೆಣಸಿನ್ಕಾಯಿನೂ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕೊನೆಯಲ್ಲಿ ಹಾಕೊಂಡಾದ್ಮೇಲೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ರೈಸು ಕೂಡ ತುಂಬಾ ಉಡುಡಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಆದಮೇಲೆ ಕೊನೆಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು 2 ವಿಸಲ್ ಹಾಕಿಸ್ತೀನಿ ಅಷ್ಟೇ ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡಿಬಿಟ್ಟು. ನೋಡಿ, ತುಂಬಾ ಉಡುಡಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿದ ಕೂಡಲೇ ತುಂಬಾ ಚೆನ್ನಾಗಿದೆ, ಬಾಯಲ್ಲಿ ನೀರು ಬರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ತುಂಬಾ ಉಡುಡಿಯಾಗಿ ಚೆನ್ನಾಗಿ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಮೇಲ್ಗಡೆ ಮಸಾಲೆ ಎಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲೂ ಕೂಡ ಇದೇ ರೀತಿ ಮಾಡ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಸೈಡ್ಸಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ. ತುಂಬಾ ರುಚಿಕರವಾದಂತಹ ಗ್ರೀನ್ ಪಲಾವ್ ರೆಡಿಯಾಗಿದೆ.
ನೀವು ಕೂಡ ಯಾಕೆ ತಡ ಮಾಡ್ತೀರಾ? ಮನೆಗೆ ಯಾರನ್ನ ಗೆಸ್ಟ್ ಬಂದರು ಅಂತಂದರೆ ಇಲ್ಲಾಂದರೆ ಮಕ್ಳುಗಳಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಯಾವುದನ್ನ ತುಂಬಾ ರುಚಿಕರವಾದಂತಹ ಈ ಥರ ಟಿಫನ್ಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟೆ ತಿಂತಾರೆ. ನೀವು ಕೂಡ ಯಾಕೆ ತಡ ಮಾಡ್ತೀರಾ? ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಆಫೀಸ್ ತೊಗೊಂಡೋಗೋಕ್ಕೂ ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ರುಚಿಕರವಾಗಿರುತ್ತೆ. ಯಾಕೆ ತಡ ಮಾಡ್ತೀರಾ ಫ್ರೆಂಡ್ಸ್? ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನ್ಯೂ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.